ನಾವು ಯಾವುದೋ ಒಂದು ಮನುಷ್ಯನನ್ನು ದೇವರನ್ನು ಮಾಡ್ತೀವಿ, ಈ ವಸ್ತುಗಳನ್ನು ದೇವರನ್ನಾಗಿ ಮಾಡ್ತೀವಿ ಅಂತಂದ್ರೆ ನಾವು ಎಷ್ಟು ಕೆಳಮಟ್ಟದಲ್ಲಿ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಭಗವಂತ ಇಷ್ಟಪಡೋದಿಲ್ಲ. ಮನುಷ್ಯ ತಾನು ದೇವರು ಅಂತ ಹೇಳಿ ಭಾವಿಸೋದಿದೆಯಲ್ವಾ, ದೇವರು ನನ್ನೊಳಗೆ ಇದ್ದಾನೆ, ನಾನೇ ದೇವರು ಅಂತ ಹೇಳಿ ಭಾವಿಸೋದಿದೆಯಲ್ವಾ, ಇದೊಂದು ದೊಡ್ಡದಾದ ಒಂದು ಅಹಂಕಾರ. ಇದು ಮನುಷ್ಯ ದೇವರಾಗಬೇಕಾಗಿಲ್ಲ, ದೇವರನ್ನ ಮಾಡಬೇಡಿ, ಮನುಷ್ಯನಾಗಿದ್ರೆ ಸಾಕು. ಒಂದು ದೊಡ್ಡ ಅಜ್ಞಾನ ಏನು ಅಂತಂದ್ರೆ ಮನುಷ್ಯನನ್ನ ದೇವರನ್ನಾಗಿ ಮಾಡೋದು, ಅಥವಾ ಮನುಷ್ಯನೇ ನಾನು ದೇವರು ಅಂತ ಹೇಳಿ ಭಾವಿಸೋದು. ಇದೊಂದು ದೊಡ್ಡ ಅಜ್ಞಾನ. ಇದು ನೋಡಿ, ನಮ್ಮ ಮನಸ್ಸು ಏನಿದೆ ಅಲ್ವಾ, ಮನುಷ್ಯನ ಮನಸ್ಸು ಖಾಲಿ ಪಾತ್ರೆ ಇದ್ದಂಗೆ. ಅದಕ್ಕೆ ಕೆಲವೊಬ್ರು ಜ್ಞಾನನೂ ಹಾಕ್ಬೋದು, ಇನ್ನು ಕೆಲವೊಬ್ರು ಅಜ್ಞಾನನೂ ಕೂಡ ಹಾಕ್ಬೋದು. ಯಾರು ಏನೇ ಹಾಕಿದ್ರು ಕೂಡ ಮನುಷ್ಯ ಆಲೋಚನೆ ಮಾಡಬೇಕು. ಯಾಕೆ ಆಲೋಚನೆ ಮಾಡಬೇಕು? ನಾನು ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು, ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಅವನಿಗೆ ಅರಿವಿಗೆ ಬರಬೇಕು ಅಂದರೆ ಅವನು ಆಲೋಚನೆ ಮಾಡಲೇಬೇಕು. ನೋಡಿ, ಸುಮ್ಮನೆ ನೀವು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ನೀವು ಯಾರು, ನೀವಿಲ್ಲಿ ಯಾಕೆ ಬದುಕ್ತಾ ಇದ್ದೀರಿ ಭೂಮಿ ಮೇಲೆ? ಸುಮ್ಮನೆ ಯೋಚನೆ ಮಾಡೋಣ. ಸುಮ್ಮನೆ ಎಲ್ಲದನ್ನು ಪಕ್ಕಕ್ಕಿಟ್ಟು ಸುಮ್ಮನೆ ಕೂತ್ಕೊಂಡು ನಾನು ಯಾರು, ನಾನಿಲ್ಲಿ ಯಾಕೆ ಬದುಕ್ತಾ ಇದ್ದೀನಿ, ಯಾಕೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಯಾಕೆ ಮದುವೆ ಆಗ್ತಾ ಇದ್ದೀನಿ, ಯಾಕೆ ಆಸ್ತಿ ಮಾಡ್ತಾ ಇದ್ದೀನಿ, ನಾನು ಈ ಭೂಮಿ ಮೇಲೆ ಯಾಕೆ ಬದುಕ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡಿ. ಪ್ರಶ್ನೆಗಳನ್ನು ಹಾಕ್ಕೋಬೇಕು. ನೋಡಿ, ಈ ಭೂಮಿ ಮೇಲೆ ತುಂಬ ಜೀವಿಗಳಿದ್ದಾವೆ. ಅವುಗಳಲ್ಲಿ ಮನುಷ್ಯ ಮಾತ್ರ ಪ್ರಶ್ನೆಗಳನ್ನು ಹಾಕ್ಕೊಂಡು ಸತ್ಯವನ್ನು ಗ್ರಹಿಸೋಕೆ ಸಾಧ್ಯ. ಯಾಕೆಂದರೆ ಆ ಶಕ್ತಿ ಮನುಷ್ಯನಿಗೆ ಇದೆ. ಹಾಗಾಗಿ ಪ್ರಶ್ನೆಗಳನ್ನು ಹಾಕ್ಕೊಳ್ಳೇಬೇಕು. ಪ್ರಶ್ನೆಗಳನ್ನು ಹಾಕ್ಕೊಳ್ಳದ ಹೊರತು ಬೇರೆ ಯಾವ ಸತ್ಯಗಳು ನಮಗೆ ಗೊತ್ತಾಗೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವ್ಯಾರು, ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದು ಗೊತ್ತಾಯಿತು ಅಂದರೆ ಮನುಷ್ಯನ ಒಂದು ಅಸ್ತಿತ್ವ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಆಗ ನಾವು ಮನುಷ್ಯನ ದೇವರು ಮಾಡಬೇಕಾ ಅಥವಾ ಮಾಡಬಾರ್ದಾ, ಮನುಷ್ಯ ದೇವ್ರು ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ಸೃಷ್ಟಿಯನ್ನು ಗಮನಿಸಿ. ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಸೂರ್ಯನ ಒಂದು ಕೆಲಸ ಏನೋ ಬೆಳಕು ಕೊಡೋದು, ಬೆಳಕು ಕೊಡ್ತಾ ಇದ್ದಾನೆ. ಭೂಮಿಯ ಕೆಲಸ ಏನೋ ಬೆಳೆ ಕೊಡೋದು, ಬೆಳೆ ಕೊಡ್ತಾ ಇದೆ. ಮೋಡಗಳ ಕೆಲಸ ಏನೋ ಆಕಾಶದಿಂದ ಮಳೆ ಸುರಿಸಬೇಕು, ಮಳೆ ಸುರಿಸುತ್ತೆ. ಗಿಡ ಮರಗಳ ಒಂದು ಆ ಕೆಲಸ ಏನೋ ನಮಗೆ ಬೇಕಾದ ತರಕಾರಿಗಳನ್ನು ಕೊಡುತ್ತೆ. ಮರಗಳ ಒಂದು ಕೆಲಸ ಏನೋ ನಮಗೆ ಬೇಕಾದ ಹಣ್ಣುಗಳನ್ನು ಕೊಡುತ್ತೆ. ಹೀಗೆ ಪ್ರಕೃತಿಯಲ್ಲಿ ಎಲ್ಲವೂ ಸರಿಯಾಗಿ ಅದರದೇ ಆದ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ದೇವರ ಆಜ್ಞೆಯಿಂದ. ಆದರೆ ಮನುಷ್ಯ ನೋಡಿ, ತನ್ನ ಅಸ್ತಿತ್ವವನ್ನೇ ಮರಿತಾ ಇದ್ದಾನೆ. ಅವನು ಈ ಅತಿಯಾದ ಬುದ್ಧಿವಂತಿಕೆ ಅಂತ ಹೇಳ್ತಾರೆ ನೋಡಿ, ಅತಿಯಾದ ಆಲೋಚನೆ, ಅತಿಯಾದ ಬುದ್ಧಿವಂತಿಕೆ ಮನುಷ್ಯನನ್ನು ಕೆಲವೊಂದ್ಸಲ ಏನು ಮಾಡುತ್ತೆ ಅಂತಂದರೆ ಅವನನ್ನು ಮರೆಸಿಬಿಡುತ್ತೆ. ನೋಡಿ, ಸಾಮಾನ್ಯ ಜ್ಞಾನ ಏನು ಗೊತ್ತಾ, ಈ ಬ್ರಹ್ಮಾಂಡದಲ್ಲಿ ಎಷ್ಟೆಲ್ಲ ಸೃಷ್ಟಿಗಳಿದಾವೋ, ಭಗವಂತ ಎಷ್ಟೆಲ್ಲ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದಾನೋ ಅವುಗಳಲ್ಲಿ ಮನುಷ್ಯನೂ ಒಬ್ಬ. ನಾವು ನೀವು ಕೂಡ ಒಂದು ಜೀವಿ ಅಷ್ಟೇ, ಮತ್ತೇನೂ ಅಲ್ಲ, ಒಂದು ಜೀವಿ ಅಷ್ಟೇ. ಈ ಮನುಷ್ಯನನ್ನು ದೇವರನ್ನಾಗಿ ಮಾಡೋದು ಅನ್ನೋದೇನಿದೆ ಅಲ್ವಾ, ಇದು ಹೇಗೆ ಹುಟ್ಕೊಂತು ನೋಡಿ. ಕೆಲವೊಬ್ಬರು ಹೆಚ್ಚಾಗಿ ಕತೆಗಳನ್ನು ನಂಬ್ತಾರೆ. ಇವಾಗ ನಾನು ಒಬ್ಬರ ಹತ್ರ ಹೋಗಿ ಅವರಲ್ಲಿ ಆ ಶಕ್ತಿ ಇದೆ, ಇವರಲ್ಲಿ ಈ ಶಕ್ತಿ ಇದೆ, ಅವರು ಅಂಥ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಹೀಗೆ ನಾನು ನಿಮ್ಮ ಎದುರಿಗೆ ಒಂದು ಸ್ಟೋರಿ ಹೇಳ್ತಾ ಇದ್ರೆ ಒಬ್ಬ ವ್ಯಕ್ತಿ ಬಗ್ಗೆ, ಅದು ನೀವು ನೋಡಿರಲ್ಲ, ಬಟ್ ನೀವು ಅದನ್ನು ಸಡನ್ನಾಗಿ ನಂಬಿದ್ರಿ ಅಂತಂದರೆ ನೀವು ಕೂಡ ಆ ವ್ಯಕ್ತಿಯನ್ನು ದೇವರು ಅಂತ ಹೇಳಿ ಭಾವಿಸಿ ಆ ವ್ಯಕ್ತಿ ಹತ್ರ ಹೋಗ್ತೀರಿ, ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿ. ನೋಡಿ, ಮನುಷ್ಯ ನಾವೇನಿದೀವಿ ಅಲ್ವಾ, ನಾವು ದೇವರನ್ನ ಕಲ್ಲಲ್ಲಿ ಹುಡುಕ್ತೀವಿ, ಮಣ್ಣಲ್ಲಿ ಹುಡುಕ್ತೀವಿ, ಗಿಡ ಮರಗಳಲ್ಲಿ ಹುಡುಕ್ತೀವಿ, ಹೀಗೆ ಪ್ರಕೃತಿಯಲ್ಲಿ ಹುಡುಕ್ತೀವಿ. ಇದು ತಪ್ಪಲ್ಲ. ಇದೇನೆಂದರೆ ಮೊದಲಿನ ಸ್ಟೇಜ್. ಇದು ಎಲ್ರಿಗೂ ದೇವ್ರು ಬೇಕಲ್ವಾ, ಹಾಗಾಗಿ ಇದು ಮೊದಲನೇ ಸ್ಟೇಜ್ ಅಷ್ಟೇ. ದೇವರನ್ನ ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಇದು ಮೊದಲನೇ ಸ್ಟೇಜ್. ಅಂದರೆ ನಾವಿನ್ನೂ ದೇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀವಿ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿಗೆ ಸ್ಟಕ್ ಆಗಿಬಿಡ್ತಾರೆ, ಮುಂದೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ದೇವರ ಒಂದು ಘನತೆ, ಅವನ ಒಂದು ಸ್ಥಾನ ಏನು, ದೇವರ ಮಹಿಮೆಗಳು ಏನು, ಅವನು ಎಷ್ಟು ದೊಡ್ಡವನು, ಅವನ ಜ್ಞಾನ ಎಷ್ಟು ಅನ್ನೋದು ಕೆಲವರಿಗೆ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತಂದ್ರೆ ದೇವ್ರ ವಿಷಯದಲ್ಲಿ ಅವರು ಹೆಚ್ಚಾಗಿ ಯೋಚನೆ ಮಾಡಿರೋದಿಲ್ಲ. ಅವರಲ್ಲಿ ಯಾವ ನಂಬಿಕೆ ಇದೆಯೋ ಅವರು ಅದರಲ್ಲೇ ತಲ್ಲೀನರಾಗಿರ್ತಾರೆ. ಹೀಗೆ ಆಗಬಾರ್ದು, ಪ್ರಯತ್ನ ಪಡಬೇಕು ನಾವು. ನೋಡಿ, ಸುಮ್ಮನೆ ಹಂಗೆ ಯೋಚನೆ ಮಾಡಿ, ನಾವು ಯಾರನ್ನ ದೇವರು ಅಂತ ಹೇಳಿ ಭಾವಿಸಿರ್ತೀವಲ್ವಾ, ಅವ್ರ ಹತ್ರ ಹೋದಾಗ ಏನಕ್ಕೆ ಹೋಗ್ತೀವಿ? ಅವ್ರು ಏನೋ ಒಂದು ಪವಾಡ ಮಾಡಿರ್ತಾರೆ, ಅವ್ರ ಹತ್ರ ಅಂತ ಶಕ್ತಿ ಇದೆ ಅಂತ ಹೇಳಿ ನಂಬಿರ್ತೀವಿ. ಎಂತ ಪವಾಡ ಮಾಡಿರ್ತಾರೆ ಅವ್ರು ಹೇಳಿ? ಎಂತ ಪವಾಡ ಮಾಡಿರ್ತಾರೆ ಅವರು? ಏನೋ ಕೈಯಲ್ಲಿ ಏನೋ ನಿಂಬೆ ಹಣ್ಣು ತೆಗಿತಾರೆ, ಇಲ್ಲಾಂದ್ರೆ ಬಾಯಲ್ಲಿ ಲಿಂಗ ತೆಗಿತಾರೆ, ತೆಂಗಿನಕಾಯಿಲು ಹೂವನ್ನು ತೆಗಿತಾರೆ. ಇವೆಲ್ಲ ಪವಾಡನ? ನೋಡಿ, ಹಂಗೆ ಸುಮ್ಮನೆ ಯೋಚನೆ ಮಾಡಿ. ನಾವು ಏನೂ ಅಲ್ಲ, ನಾವು ಮೊದಲು ಅಸ್ತಿತ್ವದಲ್ಲೇ ಇದ್ದಿಲ್ಲ. ನಮಗೊಂದು ರೂಪ ಕೊಟ್ಟು ಈ ಭೂಮಿ ಮೇಲೆ ಒಂದು ಜೀವನ ಕೊಟ್ಟಿದ್ದಾನಲ್ವಾ ಭಗವಂತ, ಇದು ನಮಗೆ ಪವಾಡ ಅಂತ ಅನಿಸ್ತಾ ಇಲ್ವಾ? ಹಾಗೆ ಆಕಾಶದಿಂದ ಮಳೆ ಸುರಿಸ್ತಾನೆ ಭಗವಂತ, ಅದು ಪವಾಡ ಅಂತ ಅನ್ಸೋದಿಲ್ವಾ? ನೋಡಿ, ಒಂದು ಸಣ್ಣ ಬೀಜ ದೊಡ್ಡ ಆಲದ ಮರವಾಗಿ ಬೆಳೆಯುತ್ತೆ. ಇದು ಭಗವಂತನ ಪವಾಡ ಅಂತ ಅನ್ಸೋದಿಲ್ವಾ? ಭಗವಂತನ ಒಂದು ಜ್ಞಾನ ಶಕ್ತಿ ಅಂತ ಅನ್ಸೋದಿಲ್ವಾ? ಹಿಂಗೆ ಪ್ರಕೃತಿಯಲ್ಲಿ ಹುಡ್ಕೊಂತ ಹೋದ್ರೆ ಭಗವಂತನ ಶಕ್ತಿ, ಅವನ ಜ್ಞಾನ, ಕರುಣೆ, ಪ್ರೀತಿ
ತುಂಬಾನೇ ಇದೆ. ಬಟ್ ನಾವೇನಂದ್ರೆ ಇದನ್ನ ನೋಡ್ತಾ ಇಲ್ಲ. ನಾವು ಬಾಬಾಗಳ ಒಬ್ಬರು ಸ್ವಾಮೀಜಿಗಳ ಚಮತ್ಕಾರ ನೋಡೋಕೆ ನಾವು ಹೋಗ್ತಾ ಇದ್ದೀವಿ. ನೋಡಿ ನಾವು ಎಷ್ಟು ಕೆಳಮಟ್ಟದಲ್ಲಿ ದೇವರನ್ನ ನಾವು ಕಲ್ಪಿಸ್ಕೊಂತ ಇದ್ದೀವಿ ಅಂತಂದ್ರೆ ಸ್ವಲ್ಪ ನೀವು ಹಂಗೆ ಸುಮ್ಮನೆ ಯೋಚನೆ ಮಾಡಿ. ಈ ಸೃಷ್ಟಿಯನ್ನ ಭಗವಂತ ಸೃಷ್ಟಿ ಮಾಡಿದ್ರೆ ಸೃಷ್ಟಿಯನ್ನ ನೋಡಿ ಆ ಭಗವಂತ ಎಷ್ಟು ದೊಡ್ಡನು ಜ್ಞಾನವಂತ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಗೊತ್ತಾಗೋದಿಲ್ಲ. ನಾವು ಯಾರೋ ಏನೋ ಪವಾಡ ಮಾಡ್ತಾರೆ ಅದನ್ನೇ ನಾವು ಒಂದು ದೇವರು ಅಂತ ಅನ್ಕೊಂಡ್ರೆ ಅವ್ರು ಮಾಡೋ ಒಂದು ಪವಾಡೆಯಲ್ಲಿ ಭಗವಂತ ಸೃಷ್ಟಿ ಮಾಡಿರೋ ಈ ಒಂದು ಸೃಷ್ಟಿಯಲ್ಲಿ ಸುಮ್ಮನೆ ಹಂಗೆ ಯೋಚನೆ ಮಾಡಿ. ನೋಡಿ, ಭಗವಂತನನ್ನ ಅರಿತು ಅವನ ಒಂದು ಘನತೆಯನ್ನ, ಮಹಿಮೆಯನ್ನ, ಶಕ್ತಿಯನ್ನ ಕೊಂಡಾಡೋರು ಕೆಲವರಿದ್ದಾರೆ. ಅದೇ ಭಗವಂತನನ್ನ ತೀರಾ ಕೆಳಮಟ್ಟದಲ್ಲಿ ನಂಬೋರು ಕೂಡ ಇದ್ದಾರೆ. ನೋಡಿ, ನಾವು ಸಾಮಾನ್ಯ ಸೃಷ್ಟಿಯಲ್ಲ. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ವಿಚಾರ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಹೀಗಿರುವಾಗ ನಾವು ಯಾವುದೋ ಒಂದು ಮನುಷ್ಯನನ್ನ ದೇವರನ್ನ ಮಾಡ್ತೀವಿ, ಈ ವಸ್ತುಗಳನ್ನ ದೇವರನ್ನಾಗಿ ಮಾಡ್ತೀವಿ ಅಂತಂದ್ರೆ ನಾವು ಎಷ್ಟು ಕೆಳಮಟ್ಟದಲ್ಲಿ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಇದನ್ನು ಭಗವಂತ ಇಷ್ಟಪಡೋದಿಲ್ಲ. ಅಂದ್ರೆ ಮನುಷ್ಯನಿಗೆ ಬುದ್ಧಿಶಕ್ತಿ, ವಿಚಾರ ಶಕ್ತಿ ಇದೆ ಅಂತಂದ್ರೆ ಅವನು ಭಗವಂತನನ್ನ ಅರಿಬೇಕು, ಆ ಒಂದು ಶಕ್ತಿಯನ್ನ, ಆ ಒಂದು ಅಂತಿಮ ಸತ್ಯವನ್ನೇ ಪೂಜಿಸಬೇಕು. ಆವಾಗಲೇ ಅವನು ಮುಕ್ತಿಯನ್ನು ಹೊಂದೋಕೆ ಸಾಧ್ಯ. ಆವಾಗಲೇ ಅವನು ಜ್ಞಾನಿ ಅಂತ ಅನಿಸ್ಕೊಂತಾನೆ. ಮನುಷ್ಯ ದೇವರ ಆಗ್ಬೇಕಾಗಿಲ್ಲ, ದೇವರನ್ನ ಮಾಡಬೇಡಿ. ಮನುಷ್ಯನಾಗಿದ್ರೆ ಸಾಕು. ಭಗವಂತನ ದಾಸನಾಗಬೇಕು ಮನುಷ್ಯ. ಯಾಕೆಂದ್ರೆ ಈ ಒಂದು ಸೃಷ್ಟಿಯಲ್ಲಿ ಎಲ್ಲವೂ ಹೇಗೆ ಆ ಭಗವಂತನ ಆಜ್ಞೆಯಿಂದ ಕೆಲಸ ಮಾಡ್ತಾ ಇದ್ದಾವೋ ಅದೇ ರೀತಿಯಲ್ಲಿ ಭಗವಂತ ಮನುಷ್ಯನಲ್ಲಿ ಕೂಡ ಪ್ರೀತಿ, ಕರುಣೆ, ವಿಚಾರ ಮಾಡೋ ಶಕ್ತಿಯನ್ನ ಇಟ್ಟಿದ್ದಾನೆ. ಮನುಷ್ಯನು ಕೂಡ ಇವುಗಳನ್ನೆಲ್ಲ ಸರಿಯಾಗಿ ಉಪಯೋಗಿಸಿ ಎಲ್ಲಾ ಜೀವಿಗಳಿಗಿಂತ ಶ್ರೇಷ್ಠ ಜೀವಿಯಾಗಿ ಬದುಕಿ ಆ ಭಗವಂತನ ದಾಸರಾಗಬೇಕು. ನೋಡಿ, ಯಾರನ್ನ ದೇವರು ಅಂತ ಭಾವಿಸಿರ್ತೀರ ಅವ್ರ ಬಗ್ಗೆ ಮತ್ತೆ ದಾಸರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ದಾಸರಾದವ್ರು ಹೆಂಗಿರ್ತಾರೆ, ದೇವರು ಅಂತ ಅನಿಸ್ಕೊಂಡು ಮನುಷ್ಯರು ಹೇಗಿರ್ತಾರೆ, ವ್ಯತ್ಯಾಸಗಳನ್ನ ನೋಡಿ ನೀವು ಅಷ್ಟೇ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ನಾನು ದೇವರು ಅಂತ ಭಾವಿಸಿ ಕೂತ್ಕೊಂಡ ಅಂತಂದ್ರೆ ಆ ವ್ಯಕ್ತಿ ಹೇಗಿರ್ತಾನೆ? ಓದಲ್ಲಿ ಏನೋ ಒಂದೆರಡು ಚಮತ್ಕಾರ ಮಾಡ್ಬೋದು, ಏನೋ ಒಂದೆರಡು ಮಾತಾಡ್ಬೋದು. ಅದು ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ನೋಡಿ, ಮನುಷ್ಯ ತಾನು ದೇವರು ಅಂತ ಹೇಳಿ ಭಾವಿಸೋದಿದೆಯಲ್ವಾ, ದೇವರು ನನ್ನೊಳಗೆ ಇದ್ದಾನೆ, ನಾನೇ ದೇವರು ಅಂತ ಹೇಳಿ ಭಾವಿಸೋದಿದೆಯಲ್ವಾ, ಇದೊಂದು ದೊಡ್ಡದಾದ ಒಂದು ಅಹಂಕಾರ. ಇದು ಅಹಂಕಾರಕ್ಕೆ ಭಗವಂತನಲ್ಲಿ ಜಾಗವಿಲ್ಲ. ಭಗವಂತ ಅಹಂಕಾರವನ್ನ ಮೆಚ್ಚೋದಿಲ್ಲ. ಇದೊಂದು ದೊಡ್ಡ ಅಹಂಕಾರ ಇದು. ನೋಡಿ, ಯಾರು ದಾಸರಾಗ್ತಾರಲ್ವಾ ಅವರಲ್ಲಿ ಅಹಂಕಾರ ಇರೋದಿಲ್ಲ. ಅವರು ತನ್ನನ್ನ ತಾನು ತಗ್ಗಿಸ್ಕೊಳ್ತಾರೆ. ಯಾಕಂದ್ರೆ ಅವರು ಇದ್ದದನ್ನ ಇದ್ದಾಗೆ ನೋಡ್ತಾರೆ. ಭಗವಂತ ಅಂದ್ರೆ ಭಗವಂತನೇ, ನಾನು ಅವನ ಒಂದು ದಾಸ, ನಾನು ಅವನ ಒಂದು ಸೇವೆ ಮಾಡಬೇಕು ಅಷ್ಟೇ. ನೋಡಿ, ದಾಸನಾದವನು ಹೇಗಿರ್ತಾನೆ ಅಂತಂದ್ರೆ ಮೊದಲು ದೇವರನ್ನ ಅರಿತಿರ್ತಾನೆ. ದೇವರವಾದ ಶಕ್ತಿ, ಜ್ಞಾನವನ್ನ ಅರಿತಿರ್ತಾನೆ. ದೇವರು ಕಣ್ಣಿಗೆ ಕಾಣೋದಿಲ್ಲ. ಅವನು ಎಲ್ಲದಕ್ಕಿಂತ ಮಿಗಿಲಾದವನು, ಸರ್ವಶ್ರುತನು, ಎಲ್ಲವನ್ನು ಕೇಳ್ತಾನೆ, ನೋಡ್ತಾನೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವನು ನಿರಾಕಾರ ಅಂತ ಹೇಳಿ ದಾಸನಾದವನು ಅರಿತಿರ್ತಾನೆ. ಆಮೇಲೆ ಅವನೇನ್ ಮಾಡ್ತಾನೆ, ಆ ಒಂದು ಶಕ್ತಿಯನ್ನ ನಾನು ಧ್ಯಾನಿಸ್ಬೇಕು, ಆ ಶಕ್ತಿಯನ್ನ ನೆನಿಬೇಕು ಅಂತಂದ್ರೆ ನಾನು ಶುದ್ಧನಾಗಬೇಕು ಅಂತ ಅನ್ಕೊಂಡು ಅಂತರಂಗವನ್ನ ಶುದ್ಧಿ ಮಾಡ್ಕೊಂತಾನೆ. ಮೊದಲು ದಾಸನಾದವನ ಕೆಲಸ ಏನು? ಭಗವಂತನನ್ನ ಅರಿಯೋದು. ಆಮೇಲೆ ತನ್ನ ಅಂತರಂಗವನ್ನ ಶುದ್ಧಿ ಮಾಡ್ಕೊಂತಾನೆ. ಏನಕ್ಕೆ? ಭಗವಂತನ ಧ್ಯಾನ ಮಾಡೋದಕ್ಕೋಸ್ಕರ, ಭಗವಂತನನ್ನ ನೆನೆಯೋದಕ್ಕೋಸ್ಕರ. ಮತ್ತೆ ಅವನು ನೋಡಿ, ಈ ಸೃಷ್ಟಿಯನ್ನ ತುಂಬಾ ಪ್ರೀತಿಸ್ತಾನೆ ಭಗವಂತನ ದಾಸನು. ಸೃಷ್ಟಿಯಲ್ಲಿ ಯಾವ ಜೀವಿಗೂ ಅವನು ಹಾನಿ ಮಾಡೋದಿಲ್ಲ. ಎಲ್ಲರನ್ನು ಸಮನಾಗಿ ನೋಡ್ತಾನೆ. ಯಾಕಂದ್ರೆ ಎಲ್ಲವೂ ಭಗವಂತನ ಸೃಷ್ಟಿ ಅಂತ ಹೇಳಿ ಭಾವಿಸಿರ್ತಾನೆ. ಅವನಲ್ಲಿ ಮೋಸ ಅನ್ನೋದಾಗ್ಲಿ, ಒಂದು ದುರಂಕಾರ ಅನ್ನೋದಾಗ್ಲಿ, ದುರಾಸೆ ಅನ್ನೋದಾಗ್ಲಿ ಇರೋದಿಲ್ಲ. ಸರಳವಾದ ಜೀವನದಲ್ಲಿ ನೆಮ್ಮದಿಯನ್ನ ಕಾಣ್ತಾನೆ ದಾಸನಾದವನು. ಮತ್ತು ಅವನು ಏನೇ ಮಾತಾಡಿದ್ರು ಕೂಡ, ಏನೇ ಕೆಲಸ ಮಾಡಿದ್ರು ಕೂಡ ಭಗವಂತನ ಇಚ್ಛೆಗೋಸ್ಕರ ಮಾಡ್ತಾನೆ. ಯಾಕಂದ್ರೆ ಅದು ಅಪಾರ ನೆಮ್ಮದಿಯನ್ನ ಕೊಡುತ್ತೆ. ಯಾಕಂದ್ರೆ ಕೊನೆಗೆ ಭಗವಂತನಲ್ಲೇ ಹೋಗ್ಬೇಕಲ್ವಾ. ನೋಡಿ, ನಾವು ಎಲ್ಲವನ್ನು ಇಲ್ಲೇ ಅನುಭವಿಸ್ಬೇಕು, ಏನು ಇಲ್ಲ ಅಂತ ಹೇಳಿ ಯಾರು ಭಾವಿಸ್ತಾರಲ್ಲ ಅವರಲ್ಲಿ ಹೆಚ್ಚಾಗಿ ದುರಾಸೆಗಳು ಹುಟ್ಕೊಂತವೆ. ವ್ಯಕ್ತಿ ಒಂದು ಕೆಲಸ ಮಾಡ್ತಾನೆ, ಅದ್ರ ತಕ್ಕಂಗೆ ಪ್ರತಿಫಲ ಬರಲಿಲ್ಲ ಅಂದ್ರೆ ಅವನಲ್ಲಿ ರೋಷ, ಆವೇಶ, ಸಿಟ್ಟು, ಕೋಪ ತುಂಬಾ ಹೆಚ್ಚಾಗ್ತವೆ. ವ್ಯಕ್ತಿ ತನ್ನನ್ನು ತಾನು ಕಂಟ್ರೋಲನ್ನು ತಪ್ತಾನೆ. ಯಾವಾಗ ಯಾರನ್ನ ಏನು ಮಾಡ್ತಾನೆ ಅನ್ನೋದೇ ಗೊತ್ತಿರೋದಿಲ್ಲ. ಆದರೆ ನೋಡಿ, ಫಲನ ಭಗವಂತನ ಮೇಲೆ ಯಾರು ಬಿಡ್ತಾರಲ್ವಾ ಅವರು ನೆಮ್ಮದಿಯಾಗಿರ್ತಾರೆ. ಮಾಡೋ ಕೆಲಸ ಮಾಡ್ತಾನೆ, ಕೊಡೋನು ಬಿಡೋನು ಭಗವಂತಪ್ಪ. ಯಾಕೆಂದ್ರೆ ಇಷ್ಟು ಜೀವನಾನೇ ಕೊಟ್ಟಿದ್ದಾನೆ, ಇದಿಷ್ಟು ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಇಷ್ಟು ಶಕ್ತಿಯ ಅಂತ ಭಗವಂತ, ಪ್ರೀತಿ ಉಳ್ಳವನು, ಕರುಣೆ ಉಳ್ಳವನು, ನನಗೆ ಅನ್ಯಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವಾಗಲೂ ನನಗೆ ಒಳ್ಳೆಯದನ್ನೇ ಮಾಡ್ತಾನೆ. ನನಗೆ ಯಾವುದು ಯಾವಾಗ ಸಿಗಬೇಕು ಅನ್ನೋದಿರುತ್ತೋ ಅದು ಅವನಿಗೆ ಗೊತ್ತಿರುತ್ತೆ, ಅವಾಗ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ಭರವಸೆ ಅವನಲ್ಲಿರುತ್ತೆ. ಇದು ಅಪಾರವಾದ ವ್ಯಕ್ತಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ವ್ಯಕ್ತಿಗೆ ಯಾವುದೇ ಒಂದು ಶ್ರೀಮಂತಿಕೆ ಆಗಲಿ ಅವನನ್ನ ಬಾಧಿಸೋದಿಲ್ಲ. ಇದು ದಾಸನ ಗುಣ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾನೆ. ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ. ನೋಡಿ, ದೇವರು ಅಂತ ಹೇಳಿ ಯಾರು ಅನ್ಕೊಂಡಿರ್ತೇವಲ್ಲ, ನಾನೇ ದೇವರು ಅಂತ ಅನ್ಕೊಂಡಿರ್ತಾರಲ್ವಾ, ಅವ್ರು ಏನಾರು ಇದನ್ನೆಲ್ಲ ಮಾಡೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಒಂದು ಗ್ಲಾಸ್ ಹಿಂಗೆ ಎತ್ತಿ ಇಡೋದಿಲ್ಲ. ಯಾಕಂದ್ರೆ ಅಹಂಕಾರ ಇರುತ್ತೆ. ನಾನೇ ದೇವರು, ನನ್ನ ಮುಂದೆ ಅಷ್ಟು ಜನ ನಿಂತಿದ್ದಾರೆ, ಅಷ್ಟೆಲ್ಲ ಕೈ ಮುಗಿತಾ ಇದ್ದಾರೆ ಅಂತಂದ್ರೆ ನಾನೇ ಶ್ರೇಷ್ಠ. ಇದು ವ್ಯಕ್ತಿಗೆ ತೀರಾ ಅಜ್ಞಾನಕ್ಕೆ ತಳ್ಳಿಬಿಡುತ್ತೆ. ಹಾಗಾಗಿ ಸ್ನೇಹಿತರೆ, ನಾವು ದೇವರಾಗೋದು ಬೇಡ, ಅದು ಸಾಧ್ಯನೇ ಇಲ್ಲ.
ಸಾಧ್ಯನೇ ಇಲ್ಲ. ಮನುಷ್ಯ ದೇವರಾಗೋದಿದೆಯಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಮನುಷ್ಯ ಹುಟ್ಟುತ್ತಾನೆ, ಮರಣಿಸ್ತಾನೆ, ಕಷ್ಟ ಸುಖ ಎಲ್ಲವನ್ನು ಅನುಭವಿಸ್ತಾನೆ. ಅವನಿಗೆ ನಿದ್ರೆ ಇದೆ, ಹಸಿವಿದೆ. ಆದರೆ ಭಗವಂತ ಎಲ್ಲವನ್ನು ಮೀರಿದವನು. ಅವನಿಗೆ ಹಸಿವಾಗಲಿ, ನಿದ್ರೆ ಆಗಲಿ, ಆ ಒಂದು ರೂಪ ಆಗಲಿ, ಒಂದು ಸ್ಥಳ ಆಗಲಿ, ಒಂದು ಸಮಯ ಆಗಲಿ, ಇದು ಯಾವುದೂ ಇಲ್ಲ. ಅದು ನಮ್ಮ ಕಲ್ಪನೆಗೂ ಮೀರಿದ್ದು. ನಾವು ಅದನ್ನು ಕಲ್ಪನೆನೂ ಕೂಡ ಮಾಡೋಕೆ ಆಗೋದಿಲ್ಲ. ಬಟ್ ಅದನ್ನು ಅರಿಬೋದು. ಆ ಒಂದು ಶಕ್ತಿ ಇದೆ ಅಂತ ಹೇಳಿ ಅರಿಬಹುದು. ಹೇಗೆ? ಸೃಷ್ಟಿಯನ್ನು ನೋಡೋದ್ರ ಮುಖಾಂತರ ಮಾತ್ರ. ಹಾಗಾಗಿ ನೀವು ಕೂಡ ಯಾರನ್ನು ದೇವರನ್ನಾಗಿ ಭಾವಿಸಬೇಡಿ. ದೇವರು ದೇವರೇ, ಮನುಷ್ಯರು ಮನುಷ್ಯರೇ. ಮನುಷ್ಯರು ಫಸ್ಟ್ ಮನುಷ್ಯರಾಗಿರಬೇಕು, ದೇವರ ದಾಸರಾಗಿರಬೇಕು.